ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ಸೊ ಇವತ್ತು ಸಂಡೇ ರೈಡ್ ಹೋಗೋಣ, ಬ್ರೇಕ್ಫಾಸ್ಟ್ ರೈಡ್ ಥರ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆದರೆ ಬ್ರೇಕ್ಫಾಸ್ಟ್ ಮಾಡೋ ಟೈಮೇ ಆಗಿಬಿಟ್ಟೈತೆ. 6 ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದು 7:50 ಆಗೈತೆ. ಸರಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಅಡ್ವೆಂಚರ್ 250 ಒಂದು, ಡ್ಯೂಕ್ 250 ಒಂದು, ಮತ್ತು 21457 ಒಂದು ಹೊರಟಿದ್ದೀವಿ. ಸೊ ನಾವು ಹಾಸನ್ ರೋಡ್ ಸೈಡ್ ಹೋಗೋಣ ಅಂತ. ಹಾಸನ್ ರೋಡಲ್ಲಿ ಹೋಗಿ ಅಲ್ಲೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ರಿಟರ್ನ್ ಬರೋಣ ಅಂತ ಇದೇ ಪ್ಲ್ಯಾನು. ಹೊರಟ್ರೆ ಅದು ಬೇರೆ ಲೇಟ್ ಆಗಿಬಿಟ್ಟೈತೆ, ಬಿಸಿಲು. ಅಯ್ಯೋ ದೇವ್ರ, ಈ ಸಮ್ಮರಲ್ಲಂತೂ ರೈಡ್ ಮಾಡೋಕ್ಕೆ ಹೆವಿ ಕಷ್ಟ ಆಗ್ಬಿಟ್ಟೈತೆ ಗುರು ನಮಗಂತೂ. ನೋಡೋಣ ಮುಂದೆ. ಹೆಬ್ಬಾಳು ಬಂದು ರೀಚ್ ಆದ್ವಿ. ಮಾಡ್ರೇಟ್ ಆಗಿದೆ ಟ್ರಾಫಿಕ್ಕು, ಆದರೂ ಮೇನ್ ಕನ್ಸನೇ ಬಿಸಿಲುದು ಅಂದ್ಕೊಳ್ಳಿ. ಇದ್ರ ಕ್ವಿಕ್ ಶಿಫ್ಟರ್ ಮಾತ್ರ ಒಳ್ಳೆ ಮಜಾ ಐತೆ. ಅಪ್ ಶಿಫ್ಟ್ ಮಾಡೋಕ್ಕೆ ಒಳ್ಳೆ ಫೀಲ್ ಕೊಡ್ತೈತೆ. ಆ ಇಂಟೇಕ್ ಸೌಂಡು, ಆಕಾಶ್ ಅಣ್ಣನೂ ರೆಡಿ ಮಾಡ್ಕೊಳೋ ಅಂತ ಹೆಚ್ಚಕ್ಕೆ. ಟೂನ ಮುಂದೆ ಹೋಗ್ತಿದೆ. ಬ್ಯಾಟಿಂಗ್ ಶುರು ಆಗೈತೆ ಆಲ್ರೆಡಿ ಸಿಟಿನಲ್ಲೇ. ಯಶವಂತಪುರ ಫ್ಲೈಓವರ್ ಹತ್ತಿದ್ವಿ. ಫ್ಲೈಓವರ್ ಮೇಲೆ ಹೋಗ್ತಿದ್ವಿ. ಕೆಳಗಡೆ ಹೋದರೆ ಮತ್ತೆ ಇನ್ನೊಂದ್ಸೂರು ಲೇಟ್ ಆಗುತ್ತೆ ಅಂತ. ಗಾಡಿ ಆಲ್ರೆಡಿ ಈಟು ಕಾಲಿಗೆ ಹೊಡಿತೈತೆ ಗುರು. ಅಯ್ಯಪ್ಪ ದೇವ್ರ. ನಮ್ಮ ಗಗನಂತೂ ಟೀ ಶರ್ಟ್ ಹಾಕ್ಕೊಂಡೆ ಆಲ್ರೆಡಿ ಸೆಕೆ ಆಗ್ತೈತೆ ಅಂತವನೇ. ನಾನು ಬೇರೆ ಜಾಕೆಟ್ ಹಾಕಿದ್ದೀನಿ. ನನ್ನ ಬಗ್ಗೆ ಕೇಳಬೇಕಾ? ಏನು ಮಾತೇ ಇಲ್ಲ. ಯಾವುದೋ ಜೀಪ್ ಹೋಗ್ತೈತೆ ಮುಂದೆ, ಜಿಪ್ಸಿ. ಪಾರ್ಲೆಟೋಲು ಸೂಪರ್ ಬೈಕ್ಸ್ ಯಾವುದು ಇರೋಲ್ಲ ಇಷ್ಟೊತ್ತಿಗೆ. ನಾವು ಬರೋ ಟೈಮಿಗೆ ಯಾರು ಇರ್ತಾರೆ ಹೇಳಿ? 8:15 ಇವಾಗ. ಅವರೆಲ್ಲ ಹೋಗಿ ಒಂದು ರೌಂಡ್ ತಿನ್ಕೊಂಡು ರಿಟರ್ನ್ ಬರ್ತಾ ಇರ್ತಾರೆ. ನಮ್ದು ಈ ರೇಂಜಿಗೆ ಟೈಮಿಂಗ್ಸು. ನೆಲಮಂಗಲ ಹತ್ರ ಲೆಫ್ಟ್ ಎತ್ಕೊಂಡು ಹಾಸನ್ ರೋಡ್ ಎಂಟ್ರಿ ಆಗಿದ್ದೀವಿ. ಫ್ಯೂಯಲ್ ಹಾಕ್ಸ್ಬೇಕು, ಟ್ಯೂನಲ್ಲಿ ಫ್ಯೂಯಲ್ ಇಲ್ಲ. ಸೊ ಫ್ಯೂಯಲ್ ಹಾಕ್ಸಿ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗ್ತಾ ಇರೋದೆ. ಆಲ್ರೆಡಿ ಹೊಟ್ಟೆ ಹಸಿತೈತೆ, ಟೈಮ್ ಆಗಿಬಿಟ್ಟೈತೆ 8:15. ಯೂಶ್ವಲಾಗಿ ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಐತೆ. ಸಂಡೇ ಏನು ಮಾಡೋಕ್ಕಾಗಲ್ಲ. ನಾವು ಹೊರಟಿದ್ದಲ್ಲೇ ಲೇಟು. ಸೊ ಟೂನು ಫ್ಯೂಯಲ್ ಫಿಲ್ ಮಾಡಿಸ್ತಿದ್ದೀವಿ. ಏನು ಬಾಸ್, ಡಾನ್ ಥರ ನಡ್ಕೊಂಬರ್ತಿದ್ದೀರಾ? ಫ್ಯೂಯಲ್ ಫುಲ್ ಖಾಲಿ ಆಗಿತ್ತಾ? ಅವನ ಅಜ್ಜಿ ADV 250ಲೇ ಈ ನಾಡಿ. ಇನ್ನು 390 E90 ADV ಇದ್ದಿದ್ರೆ 140 150ನೇ ಕ್ರೂಸಿಂಗ್ ಎಲ್ಲ. ಹಂಡ್ರೆಡ್ 110 ತನಕ ವೈಬ್ರೇಷನ್ಸ್ ಇಲ್ಲ ಗೈಸ್ ಇದರಲ್ಲಿ, ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ. 100ಅಲ್ಲೆಲ್ಲ ಪೀಸ್ಫುಲ್ ಆಗಿದೆ. 100 ಮೇಲೆ ಹೋಯ್ತು, 110 ಮೇಲೆ ಹೋಯ್ತು ಅಂದರೆ ಫುಟ್ ಪೆಕ್ಸಲ್ಲಿ ಸ್ಟಾರ್ಟ್ ಆಗ್ತಿದೆ. ಇವಾಗ 1900 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೋಗ್ತಾ ಹೋಗ್ತಾ ಒಂಚೂರು ಸ್ಮೂತ್ ಆಗ್ಬೋದು ಮೇ ಬಿ ಗಾಡಿ. $250 ತಗೊಂಡಾಗಿಂದ ಇವಾಗಲೇ ನನಗೆ ಇವಾಗ ಗಾಡಿ ಸಿಕ್ಕಿರೋದು. ಅಂದರೆ ಒಂದು ಫುಲ್ ಫ್ಲೆಡ್ಜಾಗಿ ಓಡ್ಸೋಕ್ಕೆ. ಇಷ್ಟು ದಿನ ನಾನು 1 ವಾರ ಅಲ್ಲಿರ್ತಿದ್ದೆ, ನಮ್ಮ ಹುಡುಗ 1 ದಿನ ಅಲ್ಲಿರ್ತಿದ್ದ, ಆಗ್ತಿರ್ಲಿಲ್ಲ. ಡುವೋನೋ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆ ಇಂಟ್ಯಾಕ್ ಸೌಂಡ್ ಹತ್ರ ಸಕ್ಕತ್ತಾಗಿದೆ.
ಗ್ಯಾಪ್ಸ್. ADV ಅಲ್ವಾ ಇದು, ಒಂಚೂರು ಏನು ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ಫ್ಲಿಕ್ಕಬಿಲಿಟಿ ಕಮ್ಮಿ. ನೇಕೆಡ್ ಗಾಡಿಗಳ ಥರ ಹಿಂಗೆ ಆರಾಮಾಗಿ ಎಳ್ಕೊಳಕ್ಕಾಗ್ತಿಲ್ಲ, ತುಂಬ ಉದ್ದ ಇರೋದ್ರಿಂದ. ಯಾವ ಇಂಡಿಕೇಟ್ರ್ ಹಾಕಲ್ಲ, ಏನೂ ಇಲ್ಲ. Z900 ನಾನು ಅದೇ ಹೇಳಿಲ್ವಾ, ಎಲ್ಲ ಸೂಪರ್ ಬೈಕರ್ಸ್ ಎಲ್ಲ ಬಂದು ತಿಂಡಿ ಮಾಡ್ಕೊಂಡು ರಿಟರ್ನ್ ಹೋಗೋ ಟೈಮಲ್ಲಿ ನಾವು ಹೋಗ್ತಾ ಇದ್ದೀವಿ. ಏನು ಬ್ರೋ, ಫುಲ್ ಚಿಲ್ಲಿಂಗಾ? ಫುಲ್ ಚಿಲ್ಲಿಂಗಾ? ವಾಟ್ ಬ್ರೋ, ದಿಸ್ ಈಸ್ ವೆರಿ ರಾಂಗ್ ಬ್ರೋ. ಈ ಟ್ರಾಫಿಕ್ ಗುರು, ನಿಂಗೆ ಏನಾಯ್ತು ಕೇಳು ಮಮ್. ನೆಕ್ಸಾನ್ ಬಾಯ್. ಸೂಪರ್ ಬೈಕ್ಸ್ ಹೋಗ್ತಾ ಇದ್ದಾವೆ ನೋಡಿ ಈ ಕಡೆ. ಬುಜಾ GSXR, KTM, ಯಾರ ಗ್ಯಾಂಗು ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲಲ್ಲಿ ಒಂದು 10-15 ಹೋಗ್ತೈತೆ ರಿಟರ್ನ್ ಎಲ್ಲ. ಬೈಕ್ ನುಗ್ಗಿಸ್ತಾವನಲ್ಲಣ್ಣ ಕಾರ್ನ. ಓಕೆ, ಇಲ್ಲ ನೀನು ಯೂಟ್ಯೂಬ್ ಹಾಕೋಕ್ಕೆ ಎಲ್ಲಿಗೆ ಹೋಗ್ತೀಯಮ್ಮ? ಆಗಿಂದ ತೋರಿಸ್ತಾನೆ ಇದೆ.